ಯಾವ ವಿಷಯದ ಬಗ್ಗೆ ಏನು ಮಾತಾಡ್ತೀಯ ಬಂದು? ಅದು ಸರ್ ಹತ್ರ ಬಂದು ಕೆಲಸ ಕೇಳೋಣ ಅಂತ ಇದ್ದೀನಿ ಕೃಷ್ಣ. ಯಾಕೆ ಅಂತ ಕೇಳ್ಬೋದಾ? ನಾನು ಆ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ದುಡ್ಡುಗೋಸ್ಕರ. ಆದರೆ ಆ ದುಡ್ಡು ಹೇಗೋ ನಿಮ್ಮ ತಂದೆಯವ್ರ ಕಡೆಯಿಂದನೇ ಬಂತು. ಅವ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದಾಗಿದ್ರೆ ನಾವು ರೆಸಾರ್ಟಿಗೆ ಹೋಗಿ 3 ದಿನ ಗಂಡ ಹೆಂಡತಿ ಥರ ನಾಟಕ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ನನ್ನ ಮನಸ್ಸು ಯಾಕೋ ಇದನ್ನು ಒಪ್ತಾ ಇಲ್ಲ ಕೃಷ್ಣ. ಏನೋ ಸರಿ ಬರ್ತಾ ಇಲ್ಲ. ನಾನು ಆ ದುಡ್ಡನ್ನ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಹೇಗಾದರೂ ಮಾಡಿ ಅವ್ರ ಸಾಲನ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೃಷ್ಣ. ಲೇ, ನಮ್ಮಪ್ಪ ದುಡ್ಡು ಕೊಟ್ಟಿದ್ದು ಅದು ಬೇರೆ ಕಾರಣಕ್ಕೆ ಕಣೆ. ಅವ್ರು ದುಡ್ಡು ಕೊಟ್ಟಿದ್ದು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು. ಇದಿನ್ನೂ ಮುಜುಗರ ಆಗುತ್ತೆ ಹೊರತು ನೆಮ್ಮದಿ ಕೊಡಲ್ಲ. ನಾನಂತೂ ನಿರ್ಧಾರ ಮಾಡಾಗಿದೆ. ಅದ್ಬಿಡು, ನೀನೇನೋ ಹೇಳೋಕೆ ಬಂದೆ, ಅದನ್ನು ಹೇಳು. ಅವಳ ಅಂಗಡಿ ಕೆಲ್ಸಕ್ಕೆ ಬಂದರೆ ಪ್ರತಿದಿನ ಅಲ್ಲೇ ಇರ್ತಾಳೆ, ಕಣ್ಣು ಮುಂದೆ ಇರ್ತಾಳೆ. ಅಂದರೆ ನಮಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಈ ಮ್ಯಾಟ್ರನ್ನ ಹೇಳ್ಬೋದು. ಅದಕ್ಕೆ ಅಂತ ಒಂದು ಕರೆಕ್ಟ್ ಟೈಮ್ ಬಂದಾಗ ಹೇಳ್ತೀನಿ. ಲೋ, ಯಾಕೋ ಹಂಗ್ನಾಗ್ತಿದ್ಯಾ? ಅದು ನಾನಿನ್ನ ಇವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲಿ? ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಸರ್ಪ್ರೈಸ್. ಏನೋ ಸರ್ಪ್ರೈಸಾ? ಲಾಸ್ಟ್ ಟೈಮ್ ನೀನು ಸರ್ಪ್ರೈಸ್ ಅಂತ ಹೇಳಿದ್ದಕ್ಕೆ 3 ದಿನ ರೆಸಾರ್ಟಲ್ಲಿ ಕಾಲ ಕಳೆಯೋಗಾಯ್ತು. ಇದು ಬೇರೆ ಥರ ಸೂಪರ್ ಬೊಂಬಾರ್ಡ್ ಸರ್ಪ್ರೈಸ್. ಹಂಗಾದ್ರೆ ಗೋವಿಂದ 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 ಗೋವಿಂದ. ವಿನಯ್, ಅಪ್ಪ ತಿಂಡಿ ಆಯ್ತಪ್ಪ? ಹಾಂ ಆಯ್ತಪ್ಪ. ತಗೋ, GT ಮಾಲ್ದಿರೋ ಟಿಕೆಟು. ಹೊಸ ಸಿನಿಮಾ ಬಂದಿದೆ ಗೋಲ್ಡ್ ಕ್ಲಾಸಲ್ಲಿ. ನೀನು ಹೆಂಡ್ತಿನ ಕರ್ಕೊಂಡು ಸಿನಿಮಾ ನೋಡಿಕೊಂಡು ಹಾಗೇ ಬೆಂಗಳೂರೆಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ನಿಧಾನವಾಗಿ ಬಾ. ಓಯ್, ಏನು ಯೋಚನೆ ಮಾಡ್ತಾ ಇದೀಯಾ? ಕರ್ಕೊಂಡು ಹೋಗಪ್ಪ, ಸಿನಿಮಾ ಚೆನ್ನಾಗಿದೆ ಅಂತೆ. ಅಪ್ಪ, ಅದು ಸತಿ ಹೋದಾಗ. ವಿನಯ್, ಮನುಷ್ಯ ಹಳೆ ಕಹಿ ನೆನಪುಗಳನ್ನು ಗುಡ್ಡೆ ಹಾಕೋಬಾರ್ದು. ತುಂಬ ಅಪಾಯ ಅದು. ಹೊಸ ದಿನಗಳನ್ನು ಆಹ್ವಾನ ಮಾಡಬೇಕು. ಸಿನಿಮಾ ಚೆನ್ನಾಗಿದೆ, ಟಿಕೆಟ್ ನಿನ್ನ ಕೈಯಲ್ಲಿದೆ, ನಿನ್ನ ಹೆಂಡತಿ ಮಾಡಿ ಮೇಲಿದ್ದಾಳೆ, ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬಾ. ಸೂರ್ಯಪ್ರಕಾಶ್, ನಾನು ಹೋಗ್ಲೇನು? ಏನು ದೊಡ್ಡಮ್ಮ ನೀನು? ಅವ್ರ ಗಂಡ ಹೆಂಡ್ತಿ ಮದುವೆ ಆದ ಹೊಸದು, ಅವ್ರು ಸುತ್ಕೊಂಬರೋದು ನ್ಯಾಯ. ನೀನು ಯಾಕೆ ಮಧ್ಯದಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನೀನು ನಿಂತ ಕಡೆ ಗೊರಕೆ ಹೊಡಿತೀಯ? ಆ ಗೋಲ್ಡ್ ಕ್ಲಾಸ್ ಬೇರೆ. ನೀನೋಗಿ ಅಲ್ಲಿ ಗೊರಕೆ ಹೊಡೆದ್ರೆ ಅಕ್ಕಪಕ್ಕ ಇರೋರಿಗೆಲ್ಲ ಡಿಸ್ಟರ್ಬ್ ಆಗಲ್ವಾ? ನಾನೇನು ಗೊರಕೆ ಹೊಡಿಯಲ್ಲ. ಅಯ್ಯೋ, ಎಷ್ಟೋದ ಹೇಳ್ತಾಳೆ ಕತೆ ಏಯ್, ಇನ್ನೂ ಏನೋ ನಿಂತಿದ್ಯಾ? ಅಂಗಡಿ ಬಗ್ಗೆ ಯೋಚನೆ ಮಾಡ್ತಿದ್ಯೇನೋ? ನಾನು ನೋಡ್ಕೋತೀನಿ, ಹೋಗಪ್ಪ, ನಾನಿಲ್ವೇನೋ? ಆರಾಮಾಗಿ ಹೋಗು. ಜೋಬಲ್ ದುಡ್ಡಿದೆ ಅಲ್ಲ, ಚೆನ್ನಾಗಿ ಸುತ್ತಾಡ್ಕೊಂಬ ಬೆಂಗಳೂರೆಲ್ಲ. ಹೋಗಪ್ಪ. ಇನ್ನು ಏನಪ್ಪ ಯೋಚನೆ ಮಾಡ್ತಿದ್ಯಾ? ಹೋಗು. ಕಲ್ಯಾಣಿಗೆ ನಾನು ಹೇಳ್ಬೇಕಾ? ಬೇಡ ಅತ್ತೆ, ಅಪ್ಪ ಹೇಳ್ದಾಗೆ ಅಂಗಡಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅವಕಾಶ ಸಿಕ್ಕಿದ್ರೆ ಸಾಕು, ಸುತ್ತಕ್ಕೆ ಹೋಗ್ತಾರೆ ಮಕ್ಕಳು. ಈ ಮಗ ಒಳ್ಳೆ ಅಪ್ಪನ ಸುತ್ಕೊಂಡೇ ಇದ್ದಾನೆ, ಗಣಪತಿ ಥರ. ಹೋಗೋದೇ ಇಲ್ಲ ಅಂತ. ಕೃಷ್ಣ, ಸಡನ್ ಆಗಿ ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಪರಿಚಯ ಮಾಡ್ಸಕ್ಕೆ. ಏನು? ಅದು ಅಮ್ಮ ನಿನ್ನೆ ರಾತ್ರಿ ಕನ್ಸಲ್ಲಿ ಬಂದಿದ್ಲು, ಇದನ್ನ ನೋಡಬೇಕು ಅಂತ ಹೇಳಿದ್ಲಾ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ಕೃಷ್ಣ, ಅಮ್ಮನ ನೋಡೋದಕ್ಕೆ ನಾನು ಮೊದಲನೇ ಸಲ ಬಂದಿದ್ದೀನಿ. ಮುಂಚೆನೇ ಹೇಳಿದಿದ್ರೆ ನಾನು ಹೂ ತಗೊಂಡು ಬರ್ತಿದ್ದೆ ತಾನೆ.
ಒಂದು ನಿಮಿಷ ಇಲ್ಲೇ ಇರೋ. ಅಮ್ಮ, ನಿಮ್ಮ ಮಗನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಿ. ಸ್ವಲ್ಪ ನೆಟ್ಟಿಗಿರೋದಕ್ಕೆ ಹೇಳಿ. ತುಂಬಾ ತರಲೆ ಮಾಡ್ತಾನೆ. ಹಚ್ಚು. ಕೃಷ್ಣ, ಏನೋ ಒಂಥರ ಸಮಾಧಾನ ಆಗ್ತಾ ಇದೆ ಕಣು. ಅಲ್ವಾ, ನಿನಗೂ ಹಾಗೆ ಅನಿಸ್ತಾ ಇದೆಯಾ? ನಾನು ಅದಕ್ಕೆ ಇಲ್ಲಿಗೆ ಬರೋದು. ನಾನು ಇಲ್ಲಿಗೆ ಬಂದಾಗೆಲ್ಲ ನನಗೂ ಅದೇ ಫೀಲ್ ಆಗುತ್ತೆ. ಇಲ್ಲಿ ಬಂದು ಅಮ್ಮನ ಮಡ್ಲಲ್ಲಿ ಮಲಗಿದ್ರೆ ಅಮ್ಮ ಕತೆ ಹೇಳ್ತಾಳೆ, ಹಂಗೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ನಾವು. ನೀನು ಯಾವಾಗಲೂ ಇಲ್ಲಿಗೆ ಹೋಗ್ತೀನಿ ಅಂದಾಗ ಯಾಕಪ್ಪ ಇವ್ನು ಹಿಂಗೆ ಆಡ್ತಾನೆ ಅಂತ ಅನ್ಕೊಳ್ತಿದ್ದೆ. ಇವಾಗ ನೀನು ಇಲ್ಲಿಗೆ ಯಾಕೆ ಬರ್ತೀಯ ಅಂತ ಅರ್ಥ ಆಯ್ತು. ನಮ್ಮಮ್ಮನೇ ಹಂಗೆ ಸೂಪರ್. ಕೃಷ್ಣ, ಮಳೆ ಬರೋ ಥರ ಇದೆ, ಹೊರಟ್ಬಿಡೋಣ. ಅಮ್ಮನಿಗೆ ನಮಸ್ಕಾರ ಮಾಡಿದ್ದು ಆಯ್ತಲ್ಲ. ಒಂದು ನಿಮಿಷ, ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದು.